ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದ ವೆಚ್ಚವನ್ನು ಬಹಿರಂಗಪಡಿಸಲು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ ಜೆಡಿಎಸ್. ಅರ್ಜುನ ಆನೆಗೆ ಸಾವಿನ ತನಿಖೆ, ಸ್ಮಾರಕ ನಿರ್ಮಾಣಕ್ಕೆ ಹೋರಾಟ ಮಾಡಿದವರಿಗೆ ಸಮನ್ಸ್. ಪೊಲೀಸ್ ಇಲಾಖೆ ಕ್ರಮದ ಬಗ್ಗೆ ಆಕ್ರೋಶ ಹೊರಹಾಕಿದ ಹೋರಾಟಗಾರ ಯಡಹಳ್ಳಿ ಮಂಜುನಾಥ್. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ತೀವ್ರ ಹಾವಳಿ, ಕಣಗುಪ್ಪೆ ಮತ್ತು ಸುತ್ತಮುತ್ತಲಿನ ಕಾಫಿ ಬೆಳೆಗಾರರಿಂದ ಉಗ್ರ ಹೋರಾಟ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದು ಕುಳಿತ ಹೋರಾಟಗಾರರು. ವಾರ್ತೆಗಳ ವಿವರ. ಸರ್ಕಾರವು ಇತ್ತೀಚೆಗೆ ನಗರದಲ್ಲಿ ಭಾರಿ ಜಾಹೀರಾತಿನೊಂದಿಗೆ ಆಯೋಜಿಸಿದ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದ ವೆಚ್ಚವನ್ನು ಜಿಲ್ಲಾಡಳಿತ ಬಹಿರಂಗಪಡಿಸಬೇಕು ಎಂದು ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾವೇಶಕ್ಕೆ ಊರು ಹಳ್ಳಿಗಳಿಂದ ಸಾವಿರಾರು ಫಲಾನುಭವಿಗಳನ್ನು ಕರೆಸಿಕೊಂಡಿದ್ದರು. ವೇದಿಕೆಯ ಮೇಲೆ ಸಾಂಕೇತಿಕವಾಗಿ ಕೆಲವರಿಗೆ ಮಾತ್ರ ಸೌಲಭ್ಯ ವಿತರಣೆ, ಉಳಿದವರು ಕೈಚೆಲ್ಲದೆ ಮನೆಗೆ ಹಿಂತಿರುಗಬೇಕಾದ ಪರಿಸ್ಥಿತಿ ಉಂಟಾಯಿತು. ಈ ಎಲ್ಲ ಘಟನೆಗಳು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಕಂದಾಯ ಇಲಾಖೆ ಉತ್ತಮ ಕೆಲಸ ಮಾಡಲಾಗಿದೆ. ಅದಕ್ಕಾಗಿ ನಾನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಅಭಿನಂದಿಸುತ್ತೇನೆ. ಆದರೆ ಸಮಾವೇಶದಲ್ಲಿ ಎಲ್ಲಾ ಫಲಾನುಭವಿಗಳಿಗೂ ಸೌಲಭ್ಯ ವಿತರಣೆ ಮಾಡುವುದಾಗಿ ಜನರನ್ನು ಸೇರಿಸಿ ಸಮಾವೇಶದಲ್ಲಿ ಸಾಂಕೇತಿಕವಾಗಿ 4 ಮಂದಿಗೆ ಸೌಲಭ್ಯ ವಿತರಿಸಿ ಉಳಿದವರನ್ನ ಬರಿಗೈಲಿ ಕಳಿಸಿದ್ದಾರೆ. ಅಂದು ಸಮಾವೇಶಕ್ಕೆ ಬಂದವರಿಗೆ ಇನ್ನೂ ಕೂಡ ಸೌಲಭ್ಯ ಸಿಗದೆ ನಿತ್ಯ ಸರ್ಕಾರಿ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಕಳೆದ 2.5 ವರ್ಷದಲ್ಲಿ ಜಿಲ್ಲೆಗೆ ಎಷ್ಟು ಅನುದಾನ ಮಂಜೂರು ಮಾಡಲಾಗಿದೆ, ಉದ್ಘಾಟನೆಗೊಂಡಿರುವ ಕಾಮಗಾರಿಗಳಿಗೆ ನಿಮ್ಮ ಸರ್ಕಾರದ ಅನುದಾನ ಎಷ್ಟು ಎಂಬ ಕುರಿತು ಮಾಹಿತಿ ನೀಡಬೇಕು ಎಂದು ಹೇಳಿದರು. ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಎಲ್ಲ ಬಂದು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ನಾವು ಒಪ್ತೀವಿ, ಅದೊಂದು ಪಕ್ಷಾತೀತ ಕಾರ್ಯಕ್ರಮ ಇದ್ದ ಹಾಗೆ ಇತ್ತು. ಅದರಲ್ಲಿ ಹಿಡನ್ ಅಜೆಂಡಾ ಕೂಡ ಇತ್ತು. ಅದೊಂಥರ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳಿಕೊಳ್ಳೋದಕ್ಕಿಂತ ಈಗ ಅದರಲ್ಲಿ ಎಲ್ಲ ಪಕ್ಷದ ಶಾಸಕರನ್ನು ಹಾಕಿದ್ದಾರೆ. ಸರ್ಕಾರದಿಂದನೇ ಅಡ್ವರ್ಟೈಸ್ಮೆಂಟ್ ಇದೆ. ನಾವು ಇದೇ ಫಸ್ಟ್ ನೋಡಿದ್ದು. ಸರ್ಕಾರದಿಂದನೇ ಅಡ್ವರ್ಟೈಸ್ಮೆಂಟ್ ಇದೆ. ಆಮೇಲೆ ಸರ್ಕಾರದಿಂದನೇ ಸರ್ಕಾರಿ ಬಸ್ಗಳನ್ನೆಲ್ಲ ಕರೆಸಿ, ವಾಹನ ಕರೆಸಿ ಎಲ್ಲ ಮಾಡಿದ್ದಾರೆ. ಇದು ಯಾರು ದುಡ್ಡಿದು? ಈಗ ನೀವು ಕಂದಾಯ ಇಲಾಖೆ ಒಳ್ಳೆ ಕೆಲಸ ಮಾಡಿದೆ, ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಸ್ವಾಗತಾರ್ಹ ಮಾಡ್ತೀವಿ. ಮನೆ ಬಾಗಿಲಿಗೆ ಸರ್ಕಾರ ಹೋಗಬೇಕು ನಿಜ. ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು ಹೋಗಬೇಕು ನಿಜ. ಆದರೆ ಎಲ್ಲ ಫಲಾನುಭವಿಗಳಲ್ಲಿ ಬಂದಿಲ್ಲ. ಅಲ್ಲಿ ಕಂದಾಯ ಇಲಾಖೆಯಲ್ಲಿ 15-20 ಥರದ ದಾಖಲಾತಿಗಳಿವೆ. ಕೋಡಿ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಅದು. ಆದರೆ ಇವುಗಳನ್ನು ಹಂಚೋದಕ್ಕೆ ಎಲ್ಲ ಸಾಧ್ಯ ಆಯಿತು. ಅಲ್ಲಿ ಕೇವಲ ಪ್ರತಿ ತಾಲೂಕಿಗೆ 1-2 ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಳಿದವೆಲ್ಲ ಎಲ್ಲಿ ಹೋದವು? ನೀವೆಲ್ಲವನ್ನು ಅಷ್ಟು ಜನ ಕರೆಸಿದ ಮೇಲೆ ಅವರಿಗೆ ಎಲ್ಲ ಅಲ್ಲೇ ಕೊಡಬೇಕಾಗಿತ್ತಲ್ಲ, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ. ಹಾಗೆ ಮಾಡಿಲ್ಲ ಅವರು. ಪುನಃ ಅದೇ ಫಲಾನುಭವಿಗಳು ಸರ್ಕಾರಿ ಕಚೇರಿಯನ್ನು ಅಲಿಬೇಕಾಗಿದೆ. ಈಗ ಪುನಃ ಲಂಚ ಕೊಟ್ಟು, ಹಣ ಕೊಟ್ಟು ಪುನಃ ಆ ಕೆಲಸವನ್ನು ಪಡಿಬೇಕಾಗಿದೆ. ಡಾಕ್ಯುಮೆಂಟ್ ಪಡೆಯೋದಕ್ಕೇ ಆಯಿತು. ನಿಮ್ಮ VAಗಳು ಕಳಿಸಿ, ಗ್ರಾಮ ಸಭೆ ಮಾಡಿ, ಗ್ರಾಮ ಪಂಚಾಯತಿಗಳು ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದ್ದಾವೆ, ಅವ್ರ ಮೂಲಕ ಹಂಚಿ. ಕನಿಷ್ಠ ಜನರಿಗೆ ಹಳ್ಳಿಗಳಲ್ಲೇ ತಲುಪ್ತಾವಲ್ಲ ನಿಮ್ಮ ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಸವಲತ್ತು. ಅದನ್ನು ಯಾಕೆ ಮಾಡಲಿಲ್ಲ? ಸುಮ್ಮನೆ ಕಣ್ಣೊರೆಸೋದಕ್ಕೆ ನಾವು ಸಮರ್ಪಣಾ ಸಮಾವೇಶ ಮಾಡ್ತಾಯಿದ್ದೀವಿ, ಸರ್ಕಾರದ ದಾಖಲಾತಿಗಳನ್ನು ಹಂಚುತ್ತಾ ಇದ್ದೀವಿ. ಹಂಚೋದು ಕೇಂದ್ರೀಕೃತ ಕಾರ್ಯಕ್ರಮ ಮಾಡಿಕೊಂಡಲ್ಲ, ಅದು ವಿಕೇಂದ್ರೀಕರಣ ಮತ್ತು ಬಡ ಬೋರೇಗೌಡರ ಮನೆಗೆ ಹೋಗಬೇಕದು, ಅಲ್ಲಿಗೆ ತಲುಪಬೇಕಾದ್ದು. ಅದು ಮಾಡಿಲ್ಲ ಅಂತ ನಮ್ಮ ಆರೋಪ ಅಷ್ಟೇ. ಅದೊಂದು ಪಕ್ಷಾತೀತ ಕಾರ್ಯಕ್ರಮ, ಒಪ್ತೀನಿ, ಇಲ್ಲ ಅಂತಲ್ಲ. ಬೈರೇಗೌಡರು ಕೆಲವು ವಿಚಾರದಲ್ಲಿ ದಕ್ಷತೆ ಅಂತ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅದು ಜಾರಿ ಆಗಬೇಕಲ್ಲ, ಅದು ನಮ್ಮ ತಕರಾರಿದೆ. ಜೊತೆಗೆ ಈಗ ಕೆಲವು ಕಾಮಗಾರಿಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಸರ್, ನಮ್ಮದು ಒಂದೇ ಪ್ರಶ್ನೆ, 2.5 ವರ್ಷದಲ್ಲಿ ಮಂಜೂರಾದ ಕಾರ್ಯಕ್ರಮಗಳೆಷ್ಟು, ಕಾಮಗಾರಿಗಳೆಷ್ಟು, ಮಂಜೂರಾದ ಅನುದಾನ ಎಷ್ಟು, ಬಿಡುಗಡೆ ಆದದ್ದೆಷ್ಟು, ಮತ್ತು ಈಗ ಉದ್ಘಾಟನೆ ಮಾಡಿದ್ರಲ್ಲ ಆ ಕಾಮಗಾರಿಗಳು ಯಾವಾಗ ಮಂಜೂರಾದವು,
ತಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಎಷ್ಟು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದ್ದೀರಿ? ಇಷ್ಟು ಕೊಡಿ ಸಾಕು ಜನಕ್ಕೆ. ಎಲ್ಲಿ ಕೊಟ್ಟಿದ್ದೀರಿ ತಾವು? ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟು ಈ ಜಿಲ್ಲೆಗೆ ಮಾಡಿದ್ದೀವಿ, ಈ ತಾಲೂಕಿಗೆ ಮಾಡಿದ್ದೀವಿ, ಇಷ್ಟನ್ನು ಅದು ಹೇಳ್ಬೋದಿತ್ತಲ್ಲ. ಯಾಕೆ ತಾವು ಅದನ್ನು ಪ್ರಚಾರ ಮಾಡಲಿಲ್ಲ? ಯಾಕೆ ಅದನ್ನೆಲ್ಲ ಹೇಳಲಿಲ್ಲ? 298 ಕೋಟಿನಲ್ಲಿ ಹೊಸ ಸರ್ಕಾರದ್ದೆಷ್ಟು, ಹಿಂದಿನ ಸರ್ಕಾರಗಳದ್ದೆಷ್ಟು ಅದು ಹೇಳಬೇಕಲ್ಲ. ಯಾಕೆ ಹೇಳಿಲ್ಲ ಅದು? ಆಮೇಲೆ ಉಳಿದ ಇಲಾಖೆಗಳದ್ದು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ತಮ್ಮದೇನು ಸಾಧನೆ ಇದನ್ನು ಹೇಳಲಿಲ್ವಲ್ಲ ಅಂತ ನಮ್ಮಿದು. ಆಮೇಲೆ ಈ ಬಸ್ಗಳು ಇಷ್ಟೊಂದು ಬಂದವು, ಇಷ್ಟೆಲ್ಲ ತಾವು ಖರ್ಚು ಮಾಡಿದಿರಿ. ಯಾರು ದುಡ್ಡದು? ನಮ್ಮ ದುಡ್ಡೇ ಅದು, ಫಲಾನುಭವಿಗಳ ದುಡ್ಡೇ ಅದು, ರೈತರದ್ದು ದುಡ್ಡು, ಜನರದ್ದೇ ದುಡ್ಡು. ಹಿಂದೊಂದು ಸಾರಿ ಮಾಡಿದ್ರಲ್ಲ ತಾವು ಕಾಂಗ್ರೆಸ್ ಪಕ್ಷ, ಅದೇ ಥರ ಮಾಡ್ಕೋಬೋದಿತ್ತಲ್ಲ. 517 ಕೋಟಿ ತೆರಿಗೆ ಕಟ್ಟುವಂಥ ಶೇಖರಣೆ ಮಾಡಿರುವಂಥ ರಾಷ್ಟ್ರೀಯ ಪಕ್ಷ ಅದು. ಏನು ಕೆಲವೊಂದು 10 ಕೋಟಿ ಖರ್ಚಾಗ್ತಿತ್ತು ಅಷ್ಟೇ. ಅವರೇ ಮಾಡ್ಬೋದಿತ್ತಲ್ಲ, ಜನರು ದುಡ್ಡು ಉಳಿಸ್ಬೋದಿತ್ತಲ್ಲ. ಇದು ಯಾವ ಗ್ಯಾರಂಟಿ ಇದು? ಈಗ ಕೆಲವು ಹೇಳಿದ್ದಾರೆ ನಾನು ಇಲ್ಲ ಅಂತ. ಈಗ ಕೆಲವು ಯಾವುದು ನಮ್ಮ ಹೇಮಾವತಿ ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ, ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಉದ್ಯಾನವನ ಮಾಡ್ತೀನಿ ಅಂತ, ಸಂತೋಷ ಅದು. ಬಟ್ ಜಾರಿ ಆಗಬೇಕಷ್ಟೇ, ಜಾರಿ ಆಗಬೇಕು. ಈಗ ಕಳೆದ ಬಜೆಟ್ಟು 9 ತಿಂಗಳಾಗಿದೆ, 7 ಜಿಲ್ಲೆಗಳಿಗೆ 200 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ ಭೂ ಕುಸಿತ ತಡೆಯೋದಕ್ಕೆ ಅಂತ ಒಂದು ಘೋಷಣೆ ಆಯಿತು ಬಜೆಟಲ್ಲಿ. ಸರ್, 1 ರೂಪಾಯಿ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ಭೂ ಕುಸಿತಕ್ಕೆ. ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರೋದು ಬಜೆಟಲ್ಲಿ. ನಾಳೆ ನಮ್ಮ ಉದ್ಯಾನವನದ ಕಥೆನೂ ಕೂಡ ಅದೇ. ಚಾಲನೆ ಕೊಡಲಿ, ಚಾಲನೆ ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ. ನಾವು ಪ್ರವಾಸೋದ್ಯಮ ಆದರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ, ಆ ಭಾಗದಲ್ಲಿರ್ತಕ್ಕಂಥವ್ರಿಗೆಲ್ಲ ತೆರಿಗೆ ಹಣ ಬರುತ್ತೆ, ಅನುಕೂಲ ಆಗುತ್ತೆ. ನಾವು ಪ್ರಯತ್ನ ಮಾಡಿದ್ವಿ, ಅನೇಕ ಕಾರಣಕ್ಕಾಗಿ ಕೆಲವು ಸಾರಿ ಸ್ಥಗಿತ ಆಗ್ತವೆ. ಬಂದವರೆಲ್ಲ ಮಾಡಬೇಕಲ್ಲ, ಅದೆಲ್ಲ ಹೇಳಬೇಕಲ್ಲ. ನಮ್ಮ ಮಾಧವಪ್ಪನವರು ಕೂಡ ಬಂದಿದ್ದರು. ಇವತ್ತು ಹಾಸ್ಟೆಲ್ಗಳ ಸ್ಥಿತಿ ಏನಾಗಿದೆ ಸರ್? ಅವ್ರ ಜಿಲ್ಲೆನಲ್ಲೇ, ಚಾಮರಾಜನಗರ ಜಿಲ್ಲೆನಲ್ಲೇ ತಾವೇ ಮಾಧ್ಯಮದವರೇ ಹೇಳ್ತಾ ಇದ್ದೀರಿ, ವಿದ್ಯುತ್ ಮಾಧ್ಯಮದಲ್ಲಿ ಬರ್ತಿದೆ, ಪತ್ರಿಕೆಯಲ್ಲಿ ಬರ್ತಿದೆ, ಹಾಸ್ಟೆಲ್ಗಳ ಸ್ಥಿತಿ ಯಾವ ರೀತಿ ಇದೆ, ಆಡಳಿತ ಯಾವ ರೀತಿ ಇದೆ, ಏನೇನಾಗ್ತಿದೆ. ಇವತ್ತು ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ವಾಲ್ಮೀಕಿ ಹಗರಣ ಏನಾಯಿತು, ಬೋವಿ ಹಗರಣ ಏನಾಯಿತು, ಯಾವುದಕ್ಕಾದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ತಾರ್ಕಿಕ ಅಂತ್ಯ ಇದೆಯಾ? ನ್ಯಾಯದಲ್ಲಿದೆ ಅಂತ ಹೇಳ್ತಾರೆ. ಹೊಸ ಇವತ್ತು ಸರ್ಕಾರ ಅಭಿವೃದ್ಧಿ ಕೆಲಸ ಇಲ್ಲ, ಬರೀ ಭ್ರಷ್ಟಾಚಾರಕ್ಕೆ ಮಾತ್ರ ಸೀಮಿತ ಆಗಿದೆ. ಮಾನ್ಯ ನ್ಯಾಯಮೂರ್ತಿ ವೀರಪ್ಪನವರು ಯಾರದೇ ಕಾಲದ್ದಿರಲಿ, ಅದೇನೋ ಒಂದು ಹೇಳ್ತಾರೆ ತಪ್ಪಿಸಿಕೊಳ್ಳೋದು, 63%. ನಾವೆಲ್ಲ ನಾಚಿಕೆ ಪಟ್ಕೋಬೇಕಲ್ವ ಕರ್ನಾಟಕ ರಾಜ್ಯದವರು? ಇದು 3 ವರ್ಷದ ವರದಿ ಅಂತ ನೀವು ಹೇಳೋದಾದರೆ ಹಾಗಾದ್ರೆ ಈಗ ಅದು 80ಕ್ಕೆ ಹೋಗಿರಬೇಕು. ಈಗ ಅವತ್ತು 63, ಅವತ್ತಿಂದ ರೀ, ಇವತ್ತಿಂದಲ್ಲ. ಆದರೆ ನಾವು ಪಾಲ್ದಾರರಾಗಿದೆ ಹಿಂದೆ. ಯಾವ್ದಾದ್ರೆ 83% ಹೋಗಿರ್ಬೋದು. ಹಾಗಾದ್ರೆ ಅದೀಗ ಇಡೀ ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಭ್ರಷ್ಟಾಚಾರ ಅಂಕಿಅಂಶದಲ್ಲಿ. ತಾವು ಇದನ್ನೆಲ್ಲ ಯಾಕೆ ಹೇಳಲ್ಲ? ಇವತ್ತು ಕಾರ್ಯಕ್ರಮಗಳು 24, 25, 23, 24ನೇ ಸಾಲಿನಲ್ಲಿ ನಮ್ಮ ನರೇಂದ್ರ ಸ್ವಾಮಿಯವರು ಒಂದು ಪರಿಶಿಷ್ಟ ಜಾತಿ ವರ್ಗಗಳ ವಿಧಾನಮಂಡಲದ ಸಮಿತಿಯಿಂದ ಒಂದು ವರದಿ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ 23, 24ನೇ ಸಾಲಿನಲ್ಲಿ 985 ಕೋಟಿ ಖರ್ಚಾಗಿಲ್ಲ, ದಲಿತರ ಹಣ ಹಾಗೆ ಉಳಿದಿದೆ. ವರದಿ ರೈಟಿಂಗಲ್ಲಿ ಕಾಪಿ ಕಳಿಸಬೇಕಾದ್ರೆ ನನ್ನ ಹತ್ರ ಇದೆ. ಸರ್ಕಾರವೇ ಒಪ್ಕೊಂಡಿದೆ. ಹಣ ಇಲ್ಲ ಅಂತೀರಿ, ಅನುದಾನ ಇಲ್ಲ ಅಂತೀರಿ. ಆಯಿತು, ಗ್ಯಾರಂಟಿ ಹೋಗಲಿ. ಸ್ವಲ್ಪ 45,000ದಲ್ಲಿ 15,000, ನಮ್ಮ 42,000 ಕೋಟಿ SC ST ಹಣ, ಅದರಲ್ಲಿ 15,000 ಕೋಟಿ ಗ್ಯಾರಂಟಿ ಹೋಗಿದೆ.
ಉಳಿದಂಥದ್ದು ಕೂಡ ಅದು ಕೂಡ ಸಮರ್ಪಕ ಹಂಚಿಕೆ ಆಗ್ತಾಯಿಲ್ಲ, ಬಿಡುಗಡೆ ಆಗ್ತಾಯಿಲ್ಲ. ನಮ್ಮ ಜನರಿಗೆ ಭೌತಿಕ ಗುರಿ ಕೊಡ್ತಾ ಇಲ್ಲ, ಆರ್ಥಿಕ ಗುರಿ ಕೊಡ್ತಾ ಇಲ್ಲ. ನಾವಿದ್ದಾಗ 50-60 ಕೊಟ್ಟಿದ್ದೀವಿ ಬೋರ್ವೆಲ್ ಪ್ರತಿ ವರ್ಷ. ನಾನು ಅಂಕಿಅಂಶ ಕೊಡ್ತೀನಿ. ಈಗ 3, 4, 5 ಇದು ಸಾಮಾನ್ಯ ಜನರ ಸರ್ಕಾರನ ನಾವು ಕೊರಿಸ್ತೇವೆ ಎಲೆಕ್ಟ್ರಿಸಿಟಿ. ಇನ್ನೂ ಅವನೇ ಕೊರಿತಿದ್ದಾರೆ, ಅಲ್ಲ ಇನ್ನೂ ಕೊರಿತಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಆಗಿಲ್ಲ, ಈ ಥರನೂ ಇದೆ. ಇವನ್ನ ಯಾಕೆ ಸಮರ್ಪಣಾ ಸಮಾವೇಶದಲ್ಲಿ ಹೇಳಲಿಲ್ಲ ಅಂತ ನಮ್ಮ ತಕರಾರು. ಸರ್ ನನಗೆ ಗೊತ್ತಿರೋಂಗೆ ಪ್ರೋಟೋಕಾಲ್, ಸ್ಥಳೀಯ ಶಾಸಕರೇ ಅಧ್ಯಕ್ಷರು. ಪ್ರತಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಅಧ್ಯಕ್ಷರು. ನಮ್ಮ ಸ್ವರೂಪ್ ಅವ್ರ ಅಧ್ಯಕ್ಷ ಇಲ್ಲ. ಈಗ ಆಯಾ ಕ್ಷೇತ್ರಕ್ಕೆ ಹೋದರೆ ಯಾವುದೇ ಪಾರ್ಟಿ ಶಾಸಕ ಆಗಲಿ ಸರ್, ಅವರೇ ಅಧ್ಯಕ್ಷರಾಗಬೇಕು. ಅದು ಶಾಸಕರು ಕೂಡ ಗೌರವ, ಅದು ಅವರ ಅಧಿಕಾರ. ಅದು ನೀವು ಇದನ್ನು ಕಿತ್ಕೊಂಡ್ಬಿಟ್ಟು ಪ್ರತಿ ಇಲಾಖೆ ಮಂತ್ರಿನ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಮಾಡಿಫೈಡ್ ಮಾಡಿದ್ದಾರೆ ಅಧ್ಯಕ್ಷರು ಅಂತೇಳಿ ಕಾರ್ಯಕ್ರಮಗಳಿಗೆ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಕಳೆದ 2 ವರ್ಷಗಳಿಂದಲೂ ಕಾಂಗ್ರೆಸ್ ಸರ್ಕಾರದ ಸಾಧನೆಗೇನು ಅಭಿವೃದ್ಧಿ ಮರೀಚಿಕೆ, ಕಂದಾಯ ಇಲಾಖೆಯ ಸಾಧನೆ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಇವತ್ತಿನಿಂದಲ್ಲ, ಚಾಲನೆ ಅಷ್ಟು ಕೊಟ್ಟಿದ್ದಾರೆ. ರೋಗ ಮತ್ತೊಂದು ಸಮಸ್ಯೆ ಇರುವುದರಿಂದ ಆಲೂಗೆಡ್ಡೆ ಬೆಳೆಯಲು ಅವಕಾಶವೇ ಇಲ್ಲ. ಜನ ಬದಲಿ ವ್ಯವಸ್ಥೆ ಅಂದುಕೊಂಡು ಮೆಕ್ಕೆಜೋಳ ಬೆಳೆಯುತ್ತಿದ್ದಾರೆ. ಈಗ ಇದಕ್ಕೂ ರೋಗ ಬಂದಿದೆ. ಬೆಳೆದ ಬೆಳೆಗೆ ಬೆಲೆಗಿಲ್ಲ. ಒಂದೇ ಒಂದು ಖರೀದಿ ಕೇಂದ್ರ ಆಗಲಿಲ್ಲ. ಜವಾಬ್ದಾರಿ ಇಲ್ಲದ ಈ ಸಮಾವೇಶವಾಗಿದೆ ಎಂದು ಹೇಳಿದರು. ಮೊನ್ನೆ ನಡೆದಂಥ ಸಮರ್ಪಣಾ ಸಮಾರಂಭ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಮಾಡೋ ಬದಲು ಅರಸೀಕೆರೆಯಲ್ಲಿ ಮಾಡಿದ್ರೆ ಸೂಕ್ತ ಅಂತ ನನ್ನ ಭಾವನೆ. ಅದು ಅರ್ಥಗರ್ಭಿತ ಆಗ್ತಕ್ಕಂಥದ್ದಾಗದು. ಕಳೆದ 2 ವರ್ಷದಿಂದ ಅವ್ರ ಸಾಧನೆಯನ್ನು ಏನು ಕೆಲಸ ಕೊಟ್ಟರೆ ಈ ಜಿಲ್ಲೆಗಳಿಗೆ, ಜಿಲ್ಲೆ ಇದ್ರೆ ತಾಲೂಕಿಗೆ ಒಂದಾದ್ರೂ ಒಂದು ಹೊಸ ಕೆಲಸ, ಅಭಿವೃದ್ಧಿ ಮರೀಚಿಕೆ. ಕೇವಲ ಕಂದಾಯ ಇಲಾಖೆ ಒಂದೇ ಒಂದು ಸಾಧನೆ, ಹಿಂದಿಂದಲೂ ಸಹ ನಡ್ಕೊಂಬಂದಿದ್ದ ಪ್ರೋಸೆಸ್, ಅದೇನು ಇವತ್ತು ಆಗಿರ್ತಕ್ಕಂಥದ್ದಲ್ಲ. ಚಾಲನೆ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೆಲ್ಲದೂ ಆಗಿದೆಯಾ? ಯಾರು ದುಡ್ಡು ಹಿಡ್ಕೊಂಡು ಹೋಗ್ತಾರೆ? ರಿಯಲ್ ಎಸ್ಟೇಟ್ನರಿದ್ದಾರೆ, ಅವರು ಬೇಗ ಕೆಲಸ ಆಗ್ತವೆ. 516 ಇಲ್ಲ, ಮತ್ತೊಂದಿಲ್ಲ, ಕೋಡಿನೂ ಆಗಲಿಲ್ಲ, ಮತ್ತೊಂದಲ್ಲ. ಉದಾಹರಣೆಗೆ ಎಷ್ಟು ಅರ್ಜಿ ಕೊಟ್ಟಿದ್ವಿ ಜೋಡಿ ಸಾಣಹಳ್ಳಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿ. ಈ ವ್ಯವಸ್ಥೆ ಅದೇನಾರು ಆಯ್ತಾ? ಸುಮಾರು 450 ಎಕರೆ ಜಮೀನು, 60-70 ವರ್ಷ ಆಯಿತು. ಯಾವ ತಹಸೀಲ್ದಾರ್ ಬರಲಿಲ್ಲ, BAನೂ ಬರಲಿಲ್ಲ, ಪೋಡಿ ಮಾಡೋರು ಸರ್ವೇರು ಬರಲಿಲ್ಲ. ಹೇಳ್ಕೊಳ ಸಾಧನೆ ಕೇವಲ ಪತ್ರಿಕೆ ಮೇಲೆ ಪ್ರಕಟಣೆ ಹೊಡ್ಕೊಂಡು ಆಗ್ತಕ್ಕಂಥ ಕೆಲಸ ಆಗಿದೆ, ಯಾವುದೊಂದು ಅಭಿವೃದ್ಧಿ ಇಲ್ಲ. ಮತ್ತು ರೈತರು ಏನಾಗಿದೆ ತಾಲೂಕು ಜಿಲ್ಲೆಯಲ್ಲಿ? ಆಲೂಗೆಡ್ಡೆ ಬೆಳ್ಕೊಂಡು ಹೆಂಗ 3 ತಿಂಗಳು ಗೇಮ್ ಹಾಕೋರು. ಲಾಟ್ ಹೊಡೀತು, ಇಲ್ಲ ಏನೋ ಒಂದು ಬದುಕಿನ ಕಟ್ಕೊಳ್ತಕ್ಕಂಥ ರೈತರಿಗೆ ಆಗ್ತದೆ. ಇವತ್ತು ಆಲೂಗೆಡ್ಡೆ ಬೆಳೆಯೋಕ್ಕೆ ಅವಕಾಶನೇ ಇಲ್ಲ. ರೋಗ ಮತ್ತೊಂದು ಬಂದುಬಿಟ್ಟು ಇವತ್ತು ಇದು ಕಮ್ಮಿ ಆಯ್ತು, ಹೆಕ್ಟೇರ್ವೇ ಆಗ್ತಕ್ಕಂಥದ್ದು. ಜನ ಬದಲಿ ವ್ಯವಸ್ಥೆ ಅಂದ್ಕೊಂಡು ಇವತ್ತು ಮೆಕ್ಕೆಜೋಳ ಬೆಳೆಯಿತು. ಏನಾಗಿದೆ ಈ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ? ರೋಗ ಬಂತು, ಸೈನಿಕ ಅವಳಿ ಬೇರೆ, ಬಿಡಿ ಸುಳಿ ಬೇರೆ. ಇಲಾಖೆಗಳು ಏನು ಮಾಡ್ತಿದ್ದಾವೆ? ರೈತರ ಪರವಾಗಿ ಬಂದು ನಿಂತ್ಕೊಂಡ್ವಾ? ಅಪ್ಪಿತಪ್ಪಿ ಏನೋ ಒಂದಷ್ಟು ಬೆಳೆದಿದ್ದಾರೆ. ಮಾರ್ಕೆಟಾಗ 1600, 1800 ರೇಟು. ಕಷ್ಟಪಟ್ಟಿದ್ದಾರೆ, ಸಾಲ ಸೋಲ ಮಾಡಿದ್ದಾರೆ. ಇವ್ರು ಖರೀದಿ ಕೇಂದ್ರ ತೆಗೀರಿ ಅಂದರೆ 2400ಕ್ಕೆ ಸೊಸೈಟಿ ಮೂಲಕ ಬರೀ ಹೇಳಿಕೆ. ಸಹಕಾರ ಸಂಘಗಳು ಮೂಲಕ ಅಂತ ರೈತರೆಲ್ಲ ಕೊಂಡು ಅವ್ರ ಸಾಲ ಬಾಧೆ ತೀರ್ಸೋಣಕ್ಕೋಸ್ಕರ ಯಾರ್ಯಾರ ಮಾರುಕಟ್ಟೆ ಮಧ್ಯವರ್ತಿಗಳಿಗೆ ವ್ಯಾಪಾರಸ್ಥಿತಿ ತಲುಪಿದ ಮೇಲೆ ಇವರು ಅದನ್ನು ಶುರು ಮಾಡ್ತಾರೆ. ಒಂದೇ ಒಂದು ಖರೀದಿ ಕೇಂದ್ರ ಜಿಲ್ಲೆಯಲ್ಲಿ ಆಗಲಿಲ್ಲ. ಇದ್ರ ಬಗ್ಗೆ ಚಿಂತೆಯಲ್ಲಿ ಅವರಿಗೆ ಅವತ್ತೇ ಅದನ್ನು ಉದ್ಘಾಟನೆ ಮಾಡಿ, ಖರೀದಿ ಕೇಂದ್ರ ಉದ್ಘಾಟನೆ ಮಾಡ್ತಾಯಿದ್ವಿ ಅಂತೇಳಿ ಒಂದು 4-5 ಹೆಸರು ಹೇಳಿ ಯಾರು ಒಬ್ಬರು ಕೆಲವೊಂದು ಚೀಲ ಜೋಳ ಹಾಕ್ಕೊಂಡು ಹೋಗಿದ್ರೆ ಪರವಾಗಿಲ್ಲ, ಬೇಷ್ ಅನ್ಬೋದಾಯಿತು. ಈ ರೀತಿಯಾದಂಥ ಜವಾಬ್ದಾರಿಹೀನವಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಸಮರ್ಪಣಾ ಸಮಾರಂಭ, ಸರ್ಕಾರ ದುಡ್ಡಲ್ಲಿ ಯಾರ್ದು ಯಲ್ಲಮ್ಮನ ಜಾತ್ರೆಯಲ್ಲಿ ಏನೋ ಮಾಡಿರೋ ನನಗೆ ಸಮರ್ಪಣಾ ಸರ್ಕಾರ ದುಡ್ಡೇ ಬೇಕಾಯ್ತು ಇವರಿಗೆ. ಬಂದಿರ್ತಕ್ಕಂಥ ಕಾಂಗ್ರೆಸ್ ಅವ್ರ ಪಕ್ಷದ ನೀತಿ ನಿಯಮ ಮತ್ತೊಂದು ಬಿಂಬಿಸೋಕ್ಕೆ ಅವರೇ ಖರ್ಚು ಮಾಡಬೇಕಾಯ್ತು. ದೇಶದ ಮೇಲೆ ಲೆಕ್ಕ ಕೊಡಬೇಕು. ಏನೇನು ಖರ್ಚು ಮಾಡಿದ್ರಿ, ಬಸ್ಸಿಗೆ ಯಾರು ದುಡ್ಡು ಕೊಟ್ಟರು,
ಫ್ಲೆಕ್ಸ್ ಬರೀ ಇದಕ್ಕೋಸ್ಕರನೇ 10-15 ಲಕ್ಷ ರೂಪಾಯಿ ಅಂತ ಪೆಂಡಾಲ್ ಹಾಕ್ಸಿದ್ದಾರೆ. ಫ್ಲೆಕ್ಸ್ ಇಲ್ಲ ಫ್ಲೆಕ್ಸ್ ಇಡೀ ಹಾಸು ತುಂಬ ಬರೀ ಫ್ಲೆಕ್ಸ್ ಅವ್ರದ್ದೇ ಫೋಟೋಗಳೇ. ಯಾರ್ದು ಬೇಕಾಗಿರಲ್ಲ ಸರ್. ಬೇಕಾಗಿಲ್ಲ ಸರ್ ನಾವಿದ್ದಾಗ ನನ್ನ ತಾಲೂಕಲ್ಲೇ ಫ್ಲೆಕ್ಸ್ ಹಾಕ್ಬಾರ್ದು ಅಂತ ಮಾಡಿದ್ದು, ಪರ್ಮಿಷನ್ ತಗೊಂಡು ಹಾಕ್ಬೇಕಾಯ್ತು ಮುನ್ಸಿಪಾಲ್ಟಿದು. ಅದು ಇಷ್ಟೇ ದಿನ ಮಾತ್ರ ಕಾರ್ಯಕ್ರಮ ತೆಗೆದಾಕ್ತಿದ್ರು, ಯಾವುದಿಲ್ಲ ಅಂಥದ್ದು ಇಲ್ಲ. ದೊಡ್ಡ ಹೇಳಿಕೆ ಬೆಂಗಳೂರಲ್ಲಿ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ, ಪ್ಲಾಸ್ಟಿಕ್ ರಹಿತ, ಇವ್ರು ಬಂತವೆಲ್ಲ ಪ್ಲಾಸ್ಟಿಕ್ಕೇ. ಯಾರು ಕಾರಣ? ಗ್ರೇಟರ್ ಬೆಂಗಳೂರು ಅಂತ ಗುಂಡಿ ಮುಚ್ಚಕ್ಕಾಲಿಲ್ಲ. ಗ್ರೇಟರ್ ಕರ್ನಾಟಕ ಈಗ ಯಾವ ಹಳ್ಳಿಗಳಿಗೆ ಹೋರಿ ಒಂದು ಗುಂಡಿ ಮುಚ್ಚಿಲ್ರಿ. ಹೊಸ ರಸ್ತೆ ಬಿಡಿ, ಇವ್ರ ಕೈಲಿ ಆಗಲ್ಲ, ದುಡ್ಡಿಲ್ಲ ಸರ್ಕಾರದಲ್ಲಿ. ಸನ್ಮಾನ್ಯ ಶಿವಲಿಂಗೇಗೌಡರು ಭಾಳ ಹೇಳ್ಕೊಂಡಿದ್ದಾರೆ ಭದ್ರವಾಗಿದೆ ಅಂತ. ಗೊತ್ತಿದೆ ಅವ್ರು ಏನು ಹೇಳ್ತಾಯಿದ್ರು. ಶಾಸಕಾಂಗ ಸಭೆಯಲ್ಲಿ ಹೇಳ್ತಾರೆ, ನಾನು ನೋಡಿದ್ದೇನೆ ಅವ್ರು ಏನೇನು ಮಾತಾಡ್ತಾಯಿದ್ರು ಅಂತ. ಬರೀ 3 ಪದಗಳು. ಟೋಟಲ್ ಬಜೆಟ್ಟು, ಅದರಲ್ಲಿ ಇದ್ರ ದುಡ್ಡು ಒಂದು 4-5 ಪದ ಇಟ್ಕೊಂಡು ಅದನ್ನೇ ಎಳ್ದು ಬಡ್ಡ ಆರ್ಥಿಕ ತಜ್ಜರಂಗೆ ಮಾತಾಡ್ತಕ್ಕಂಥದ್ದು, ಎಲ್ಲ ಕಾಮೆಂಟ್ ಮಾಡ್ತಕ್ಕಂಥ ನೋಡಿದ್ದೇನೆ ನಾನು. ಶಿವಲಿಂಗೇಗೌಡ್ರೆ ಬಿಡ್ರಿ ಅದನ್ನು. ಸೂಡೋ ರಾಜಣ್ಣಿದ್ದಾಗ ಬಿಡ್ರಿ, ಇವರೇ ಸೂಡೋ ಜಿಲ್ಲಾ ಮಂತ್ರಿ. ಈಗೇನಾಗಿದೆ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ನಮ್ಮ ಕೃಷ್ಣ ಬೈರೇಗೌಡರು ಯಾವ ರೀತಿ ಮಾಡ್ತಾರೆ ಅಂತ. ಅದೇ ಮತ್ತೆ ಪುನಃ ಶಿವಲಿಂಗೇಗೌಡ್ರದ್ದೇ ಎಲ್ಲ ಕೈವಾಡನ್ನು ಇವ್ರದ್ದು ನಾವು ವಾಚ್ ಆ್ಯಂಡ್ ವಾರ್ಡ್ ಮಾಡ್ತೇವೆ. ಒಂದೇ ಒಂದು ಹೊಸ ಕೆಲಸ 2.5 ವರ್ಷ ಆತಲ್ರಿ, ಅಷ್ಟಿಗೆ ಏನು ಕೊಡುಗ್ರಿ, ಏನು ಬೇಡ್ರಿ. ರೈಲ್ವೆ ಮೇಲ್ಸೇತುವೆ ಆಯ್ತಾ? ಹಾಸನ ಬೇಲೂರಿಗೆ ಭೂ ಸ್ವಾಧೀನ ಮಾಡಿಕೊಡ್ದಲ್ಲೇ ಕಂಟ್ರಾಕ್ಟ್ಗಳು ಕೆಲಸ ನಿಲ್ಲಿಸೋದ್ದಾರೆ. ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ DC ಅವರು ಕಂದಾಯ ಇಲಾಖೆ ಸಹಕಾರ ಮಾಡಲ್ಲ ಅಂದರೆ ರೈಲ್ವೆ ಮಂತ್ರಿಗಳು ಏನು ಮಾಡ್ತಾರೆ? ದಯಮಾಡಿ ಈ ರೀತಿಯಾದಂಥ ಒಂದು ಡೆವಲಪ್ಮೆಂಟ್. ಇವತ್ತು ಕುಮಾರಣ್ಣವರು ಭಾರಿ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ. ಅವ್ರಿಗೇನು ಇಲ್ಲಿಗೆ ಯಾವ್ದಾದ್ರು ಒಂದು ಕೈಗಾರಿಕೆ ಕೊಡ್ಬೇಕಂತ ಅವರು ತುದಿಗಾಲ ನಿಂತಿದ್ದಾರೆ. ಸರ್ಕಾರ ಸಹಕಾರ ಇಲ್ಲ. ಪಕ್ಷ ಬಿಡಬೇಕು, ಚುನಾವಣೆ ಟೈಮು ಮಾತ್ರ ಪಕ್ಷ. ಡೆವಲಪ್ಮೆಂಟ್ ಸಂದರ್ಭದಲ್ಲಿ ನಾನು ಸಹ ಪಕ್ಷ ಅಂತ ಹೋಯ್ತು, ನನ್ನ ಕ್ಷೇತ್ರದಲ್ಲಿ ಕೆಲಸ ಆಗ್ತಾರಲ್ರಿ. 1800 ಕೋಟಿ ಬೇಲೂರು ತಾಲೂಕಿಗೆ ತಂದಿದ್ದು. ಕುಮಾರಣ್ಣವರು ಸಹ 2010 ತಂದು ಹಾಕಿರು. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಮಿನಿಸ್ಟರ್ ಇರ್ತಾರೆ, ಯಾವುದೇ ಪಕ್ಷ ಅಲ್ಲಿ ಹೋಗಿ ಕೂತ್ಕೊಬೇಕು, ತರಬೇಕು. ಅದು ಬಿಟ್ಟು ಕುಮಾರಸ್ವಾಮಿ ಹೆಸರು ಬರುತ್ತೆ, ಅದು ಇದು ಅಂದ್ಕೊಂಡು ಇವರು ಮಾಡ್ಕೊಂಡು ಕೋಆಪ್ರೇಟ್ ಮಾಡಲ್ಲ ಅಂದರೆ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ? ಮನೆ ಮುಖ್ಯಮಂತ್ರಿಗಳೇ ಏನಾರು ಒಂದು ಡಿಸೈಡ್ ಮಾಡ್ಕೊಳ್ರಿ, ಯಾರು ಮುಖ್ಯಮಂತ್ರಿ ಮತ್ತೊಂದ ಮಗದೊಂದ. ಇಲ್ಲಿವರೆಗೆ ಗುಂಡಿ ಡೆವಲಪ್ ಆಗಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳೆಲ್ಲ ಬರೀ ಇವತ್ತ ಏಣಿ ಆಡ್ತಲ್ಲಿದ್ದಾರೆ. ಅದ್ರ ಬಗ್ಗೆ ಡೈವರ್ಷನ್, ಡೆವಲಪ್ಮೆಂಟ್ ಬಗ್ಗೆ ಯಾರು ಕೇಳರೇ ಇಲ್ಲ. ಅದಾಗಬಾರ್ದು. ಫಸ್ಟ್ ರೈತರದ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಸೆಷನ್ ಮುಗಿಯೋರೆ ಟೈಮ್ ಕೊಡ್ತೀವಿ, ಇಲ್ಲ ರೈತರ ಜೊತೆ ಕೂಡಿ ಎಲ್ಲ ಇಲಾಖೆ ಮುಂದೆನೂ ಸಹ ನಾವು ಪಿಕೆಟಿಂಗ್ ಶುರು ಮಾಡ್ತೇವೆ ರೈತರ ಜೊತೆ ಸೇರ್ಕೊಂಡು. ಇವತ್ತು ರಣಘಟ್ಟ 2 ವರ್ಷ ಆಗ್ತಕ್ಕಂಥದ್ದು 150 ಕೋಟಿ ಕುಮಾರಣ್ಣ ಯಡಿಯೂರಪ್ಪರವರೆಲ್ಲ ಕೊಟ್ಟಂಥದ್ದು ಎಲ್ಲಿತ್ತು ಅಲ್ಲೇ ದುಡ್ಡು ಬಿಡುಗಡೆ ಮಾಡಿರ್ತಾನೆ. ಕಾಂಟ್ರಾಕ್ಟ್ ಬಂದು ಮುಂದಿನ ಕೆಲಸ ಮಾಡ್ತಕ್ಕಂಥದ್ದು. ಇನ್ನೊಂದು ಹೆಬ್ಬಾಳು ಏತ ನೀರಾವರಿ ಅಂತ DPR ಮಾಡಿಸಿ ಕ್ಯಾಬಿನೆಟ್ ತಗೊಂಡೋಗಿಟ್ರೆ ಅದ್ರ ಬಗ್ಗೆ ಇಲ್ಲಿವರೆಗೆ ಏನು ಸುದ್ದಿನೇ ಇಲ್ಲ. 60 ಕೆರೆ ತುಂಬತಕ್ಕಂಥದ್ದು ಬೇಲೂರು. ಈ ರೀತಿ ಡೆವಲಪ್ಮೆಂಟ್ ಏನಾದರೂ ಒಂದು ದಾರಿ ತೋರಿಸಿ ಇನ್ನೊಬ್ಬ ಮಾಡ್ಕೊಂಡು ಹೋಗ್ತಾರೆ. ಹೌದು, ಹಿಂದಿದ್ದವನೇ ಈಗ ಮಾಡಲೇಬೇಕು, ಮಾಡಿದರೆ ಅದನ್ನು ಉದ್ಘಾಟನೆ ಮಾಡೋದು ನಾವು ಏನೂ ಅಭ್ಯಂತರ ಇಲ್ಲ. ಆದ್ರೆ ನಿಮ್ಮ ಕೊಡುಗೆ ಏನು ಆಸ್ತಕ್ಕೆ ಎಲ್ಲ ಹೇಳ್ತಿದ್ರಲ್ಲಪ್ಪ. ಕುಮಾರಣ್ಣನ ಬಜೆಟ್ ಅಂದರೆ ರಾಮನಗರ ಹಾಸನ ಬಜೆಟ್ ಅಂದ್ಕೊಂಡು ಇವತ್ತು ಏನು ಮಾಡ್ತಾಯಿದ್ರು ಕಾಂಗ್ರೆಸ್ನವ್ರು ಇತ್ತ ಈ ಜಿಲ್ಲೆಯಲ್ಲಿ? ಬರೀ ಫ್ಲೆಕ್ಸ್ ಹಾಕೊಂಡು ಬಂದಂಥ ಮಂದಿ ಮಾಗದ್ರನ್ನ ನೆಕ್ಸ್ಟ್ ಟಿಕೆಟಿಗೋಸ್ಕರವಾಗಿ ಅವ್ರು ಓಲೈಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಿರಿ. ಇನ್ನೂ 2.5 ವರ್ಷ ಇದೆ. ನಾವು ಯಾರು ಸಹ ನಿಮ್ಮ ಸರ್ಕಾರ ತೆಗಿಯೋಕ್ಕಾಗಲಿ ಮತ್ತೊಂದಲ್ಲಿ ನಮ್ಮರು ಯಾರೂ ಪ್ರಯತ್ನ ಮಾಡ್ತಾರೆ. ಇನ್ನೂ 2.5 ವರ್ಷ ಇದೆ. ಒಳ್ಳೆ ಅವಕಾಶ ಸಿಕ್ಕಿದೆ. 138 ಜನ ಗೆದ್ಕೊಂಡಿದ್ದಾರೆ. ಅಂಥದ್ರಾಗೆ ಆಗರಣ ಈಗರಣ ಎಲ್ಲದನ್ನು ಮುಚ್ಚಿ ಹಾಕಬೇಕು. ಹಾವು ಏಣಿ ಆಟ ಮಾತ್ರ ಪ್ರತಿಬಿಂಬಿಸಬೇಕು. ಯಾವುದೋ ಒಂದು ವಿಚಾರ ತಂದುಬಿಟ್ಟು ಮಂದಿ ಜನಗಳನ್ನ ವಿಚಾರದಿಂದ ವಿಮುಖ ಮಾಡ್ತಕ್ಕಂಥದ್ದು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಿ. ಮೊನ್ನೆ DC ಅವರಿಗೆ ಸಹ ವಿನಂತಿ ಮಾಡ್ತೇವೆ. ನಿನ್ನೆ ಆಯ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೆ ಎಷ್ಟು ಖರ್ಚು ಮಾಡಿರಿ, ಯಾವ ಬಾಬ್ ಎಷ್ಟು, ಯಾವ ಇಲಾಖೆಯಿಂದ ಎಷ್ಟೇ ದುಡ್ಡು ಬಂತು,
ಅದು ಪತ್ರಿಕಾ ಮಾಧ್ಯಮದ ಮೂಲಕ ಅವರು ಜನಗಳಿಗೆ ಮುಂದೆ ಪ್ರಚಾರ ಪಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಈ ಸಂದರ್ಭ ಹೇಳುತ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ, ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ಗಿರೀಶ್ ಚನ್ನವೀರಪ್ಪ, ಮಾಧ್ಯಮ ವಕ್ತಾರ ಹೊಂಗೇರಿ ರಘು ಹಾಜರಿದ್ದರು. 2 ವರ್ಷಗಳ ಹಿಂದೆ ಅರ್ಜುನನ ಸಾವಿನ ತನಿಖೆ ಮತ್ತು ಸ್ಮಾರಕ ನಿರ್ಮಾಣಕ್ಕೆ ಹೋರಾಟ ನಡೆಸಿದವರಿಗೆ ಅಂದು ಪೊಲೀಸ್ ಇಲಾಖೆ ಎಫ್ಐಆರ್ ದಾಖಲಿಸಿತು. ಈಗ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. ಸಾಮಾಜಿಕ ಹೋರಾಟಗಾರ ಯಡೇಹಳ್ಳಿ ಆರ್ ಮಂಜುನಾಥ್ ಸೇರಿ ಒಟ್ಟು 21 ಮಂದಿಗೆ ಸಮನ್ಸ್ ನೀಡಲಾಗಿದೆ. 2022 ಡಿಸೆಂಬರ್ 4ರಂದು ಅರ್ಜುನ ವೀರಮರಣವನ್ನಪ್ಪಿದ್ದ ಸ್ಥಳದಲ್ಲಿ ನಡೆದಿದ್ದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಕಾಡಾನೆ ಸೆರೆ ಕಾರ್ಯಾಚರಣೆಯ ವೇಳೆ ಅಂಬಾರಿ ಅರ್ಜುನ ಯಸಳೂರು ಸಮೀಪದ ದಬ್ಬಳ್ಳಿ ಫಾರೆಸ್ಟ್ನಲ್ಲಿ ವೀರಮರಣವನ್ನಪ್ಪಿದ್ದು, ಅದರ ತನಿಖೆಗಾಗಿ ಆಗ ಹೋರಾಟ ಆರಂಭಗೊಂಡಿತ್ತು. ನಂತರದಲ್ಲಿ ಯಸಳೂರು ಸರ್ಕಲ್ನಲ್ಲೇ ಸ್ಮಾರಕ ನಿರ್ಮಿಸಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದರು. ಪ್ರತಿಭಟನೆ ವೇಳೆ ಪೊಲೀಸ್ ಇಲಾಖೆ ಲಘು ಲಾಠಿ ಪ್ರಹಾರ ಕೂಡ ನಡೆಸಿತ್ತು. ಕಾಡಾನೆ ದಾಳಿ, ಜನರ ಸಾವಿನ ವಿಚಾರದಲ್ಲಿ ಹಲವು ಬಾರಿ ಹೋರಾಟ ನಡೆಸಿದ್ದ ಯಡೇಹಳ್ಳಿ ಮಂಜುನಾಥ್ ಮತ್ತು ಇತರರಿಗೆ ಈಗ ಸಮನ್ಸ್ ಅಸ್ತ್ರ ಬಳಸಿ ಹೋರಾಟ ತಡೆಯುವ ಪ್ರಯತ್ನವೇ ಎಂದು ಹೋರಾಟಗಾರರು ಪ್ರಶ್ನಿಸಿದ್ದಾರೆ. ಪೊಲೀಸ್ ಇಲಾಖೆಯ ಕ್ರಮದ ಬಗ್ಗೆ ಯಡೇಹಳ್ಳಿ ಮಂಜುನಾಥ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಕಾಡಾನೆ ಮಾನವ ಸಂಘರ್ಷದ ವಿಚಾರವಾಗಿ 33 ಜನ ಮರಣ ಹೊಂದಿದಾಗಲೂ ಕೂಡ ನಾನು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದಂಥ ಉದಾಹರಣೆಗಳು, ಸಾಕ್ಷಿಗಳಿರ್ತಕ್ಕಂಥದ್ದು. ನನ್ನ ಮೇಲೆ ಈಗಾಗಲೇ ಅರ್ಜುನನ ವಿಚಾರವಾಗಿ ನ್ಯಾಯ ಕೇಳಿದ್ದಕ್ಕೆ, ಅಂದರೆ ಅರ್ಜುನನಿಗೆ ಏನು ಅವನು ಯಾವ ರೀತಿ ಮರಣ ಹೊಂದಿದ ಅದಕ್ಕೆ ಸೂಕ್ತ ತನಿಖೆ ಆಗಬೇಕು, ಮತ್ತು ಸ್ಮಾರಕವನ್ನು ಈ ಕಾಡಿನೊಳಗೆ ಮಾಡೋದು ಬೇಡ, ಏನು ಯಶ್ಲೂರಿನ ಏನು ರಸ್ತೆ ಬದಿನಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಮಾಡಿ ಅಂತ ಪ್ರತಿಭಟನೆ ಮಾಡಿದ್ದಕ್ಕೆ ನಿನ್ನೆ 8 ಸೆಕ್ಷನ್ಗಳನ್ನು ಹಾಕಿ 353 ಸೇರಿಸಿ 21 ಜನರ ಮೇಲೆ ಸಮನ್ಸ್ ಜಾರಿ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಹೋರಾಟಗಾರರನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಿಂದೆನೂ ಕೂಡ ನೀವು ಸುಳ್ಳಕ್ಕಿ ಗ್ರಾಮದ ಒಬ್ಬರು ರೈತರು ತೀರೋದಾಗ ಅದು 19/8/22ರಲ್ಲಿ ನೋಡಿ, ಆಗಲೂ ಒಂದು ನನ್ನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದರು ಪೊಲೀಸ್ ಇಲಾಖೆ. ನಂತರ ನೀವು 18/8/2023ರಂದು ನಾನೇನು ಒಂದು ಮಹಿಳೆ ಕಾಡಾನೆಯಿಂದ ಮೃತಪಟ್ಟಳು, ಆ ಮಹಿಳೆಗೆ ನ್ಯಾಯ ಬೇಕು ಅಂಥೇಳಿ ಹೋರಾಟ ಮಾಡಿದ್ದಕ್ಕೆ ಆಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಆಗಲೂ ಕೂಡ ಒಂದು 7-8 ಸೆಕ್ಷನ್ಗಳನ್ನು ಹಾಕಿ 5 ದಿನ ನನ್ನ ಕಾರಾಗೃಹದಲ್ಲಿಟ್ಟು ಇನ್ನೂ ಕೂಡ ಕೇಸ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಮತ್ತೊಮ್ಮೆ ಏನಾದರೂ ಸ್ವಾತಂತ್ರ್ಯ ಸಿಕ್ಕಿದರೆ ಅದು ಪೊಲೀಸ್ ಇಲಾಖೆ. ಯಾಕೆಂದರೆ ಅವರಿಗೆ ಒಂದು ಸ್ವಾತಂತ್ರ್ಯ ಯಾವ ರೀತಿ ಅಂದರೆ ಸುಮೋಟೋ ಕೇಸ್ ಯಾರ ಮೇಲೆ ಬೇಕಾದರೂ ಕೇಸ್ ದಾಖಲಿಸ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ಇರೋದು ಅವರಿಗೆ ಅನ್ನಿಸ್ತದೆ. ಒಂದು ಪ್ರಕರಣ ದಾಖಲಿಸುವಾಗ ಪೂರ್ವಪರ ಚಿಂತನೆಗಳನ್ನು ಮಾಡದಲ್ಲೇ ಏನಕ್ಕಾಗಿ ಹೋರಾಟ ಮಾಡಿದರು ಅನ್ನೋದಲ್ಲೇ ಇಷ್ಟೊಂದು ನ್ಯಾಯಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಕರಣ ದಾಖಲಿಸೋದು ಇದೆಯಲ್ಲ, ಇದು ಬಹಳ ರಾಷ್ಟ್ರೀಯ ದ್ರೋಹ ಆಗಿದೆ. ಇದು ನಾವು ಕೇಳ್ತಾ ಇರ್ತಕ್ಕಂಥ ಅರ್ಜುನನಿಗೆ ಏನು ಅವೈಜ್ಞಾನಿಕವಾಗಿ ಅರವಳಿಕೆಯನ್ನು ನೀಡಿ ಅದು ಮರಣ ಹೊಂದಿತ್ತು, ಅವ್ರ ಮೇಲೆ ಯಾವುದೇ ಪ್ರಕರಣ ಇಲ್ಲ. ಸುಮಾರು 15 ದಿನಗಳಿಂದ 50ಕ್ಕೂ ಹೆಚ್ಚು ಕಾಡಾನೆಗಳು ಕಡಗುಪ್ಪೆ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು, ರೈತರ ಭತ್ತದ ಗದ್ದೆಗಳು, ಕಾಫಿ ತೋಟ, ಅಡಿಕೆ ತೋಟಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದು, ರೈತರ ಗೋಳನ್ನು ಕೇಳುವಲ್ಲಿ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ. ನಮ್ಮ ಗ್ರಾಮಗಳ ಸುತ್ತಮುತ್ತ ರೈತರು ಬೆಳೆದ ಭತ್ತ, ಬಾಳೆಹಣ್ಣು, ಕಬ್ಬು, ಕಾಫಿ, ಕಾಳುಮೆಣಸು ಬೆಳೆಗಳು ಪದೇ ಪದೇ ಆನೆಗಳ ದಾಳಿಯಿಂದ ಸಂಪೂರ್ಣವಾಗಿ ನಾಶವಾಗುತ್ತಿವೆ ಮತ್ತು ಜೀವನೋಪಾಯಕ್ಕೆ ಸಂಕಷ್ಟ ಎದುರಾಗಿದೆ. ಗ್ರಾಮಸ್ಥರು ನಿರಂತರ ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಂಡಿಲ್ಲ. ಸರ್ಕಾರ ಮತ್ತು ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಅನಿವಾರ್ಯವಾಗಿ ನಾವು ಬೇಲೂರು ಅರೇಹಳ್ಳಿ ರಸ್ತೆ ತಡೆ ನಡೆಸಲು ನಿರ್ಧರಿಸಿದ್ದೇವೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದು ಕುಳಿತ ಹೋರಾಟಗಾರರು ತಕ್ಷಣವೇ ಆನೆಗಳನ್ನು ಸುರಕ್ಷಿತವಾಗಿ ಕಾಡಿನೊಳಗೆ ಅಟ್ಟಲು ಶಾಶ್ವತ ಪರಿಹಾರ ಕ್ರಮಗಳನ್ನು ಗಟ್ಟಿಮುಟ್ಟಾದ ತಡೆಗೋಡೆ, ರೈಲು ಹಳಿ, ಬೇಲಿ ಮುಂತಾದವುಗಳನ್ನು ಅಳವಡಿಸಬೇಕು. ಆನೆಗಳ ದಾಳಿಯಿಂದ ಬೆಳೆ ಕಳೆದುಕೊಂಡಿರುವ ಎಲ್ಲ ರೈತರಿಗೆ ಸರಿಯಾದ ಮತ್ತು ತ್ವರಿತ ಪರಿಹಾರ ಧನವನ್ನು ತಕ್ಷಣ ಬಿಡುಗಡೆ ಮಾಡುವುದು, ಗ್ರಾಮಗಳ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಗಸ್ತು ಹೆಚ್ಚಿಸುವುದು, ಈ ಬಗ್ಗೆ ಅರಣ್ಯಾಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲದಿದ್ದರೆ ಮುಂದಿನ
ದಿನಗಳಲ್ಲಿ ಇನ್ನಷ್ಟು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕೆಜಿ ಕುಮಾರ್, ಅದ್ದೂರಿ ಕುಮಾರ್, ವೀರಭದ್ರ ಶೆಟ್ಟಿ, ಬಸವರಾಜು, ವಿವಿಧ ರೈತ ಮುಖಂಡರು, ತಾಲೂಕು ಮತ್ತು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಸದಸ್ಯರುಗಳು, ರೈತರುಗಳು ಮತ್ತು ಬೆಳ್ಳಾವರ, ದೋಲನಮನೆ, ಚಿಕ್ಕ ಹಸಡೆ, ಹಿರೇಹಸಡೆ, ಕಣಗುಪ್ಪೆ, ಅನುಘಟ್ಟ ಗ್ರಾಮಗಳ ಗ್ರಾಮಸ್ಥರುಗಳು ಹಾಜರಿದ್ದರು. ಆನೆಯನ್ನ ಶಾಶ್ವತ ಪರಿಹಾರಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರ ಸಂಕಷ್ಟವನ್ನು ಅರಿಯಲು ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅರಣ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಹೋರಾಟ, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, 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 ಎಲ್ಲಿ ತನಕ ಹೋರಾಟ, ಆನೆಯನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡುವವರಿಗೆ ಹೋರಾಟ, ಹೋರಾಟ, ಹೋರಾಟ. ರೈತ ವಿರೋಧಿ ಮುಖ್ಯಮಂತ್ರಿಗೆ ಹೇಳಿ, ರೈತ ವಿರೋಧಿ ಅರಣ್ಯ ಸಚಿವರಿಗೆ ಹೇಳಿ, ರೈತ ವಿರೋಧಿ ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳಿ, ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ರೈತ ವಿರೋಧಿ ನೀತಿ ನಡೆಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ, ರೈತ ವಿರೋಧಿ ಮುಖ್ಯಮಂತ್ರಿಗೆ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಡಿಸೆಂಬರ್ 14ರ ಭಾನುವಾರ ಹಿರಿಯ ಸಾಹಿತಿ, ಜಾನಪದ ಕಲಾವಿದ, ಸಾಮಾಜಿಕ ಹೋರಾಟಗಾರರಾದ ಗ್ಯಾರಂಟಿ ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಹೇಳಿದರು. ಡಿಸೆಂಬರ್ 14 ಭಾನುವಾರ ನಾವು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ವಿ. ಗ್ಯಾರಂಟಿ ರಾಮಣ್ಣ ಅವರನ್ನ ನಾವು ಆಯ್ಕೆ ಮಾಡಿ ಪ್ರಥಮ ಸಮ್ಮೇಳನಾಧ್ಯಕ್ಷನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಕಾರಣ ಅಂತಂದರೆ ಅವರು 5-6 ದಶಕಗಳಿಂದ ಏನು ಜನಪದ ಕ್ಷೇತ್ರ ಇರ್ಬೋದು, ಬೀದಿ ನಾಟಕಗಳಿರ್ಬೋದು, ಹಾಗೆಯೇ 100 ಗೀತೆಗಳನ್ನು ಹೋರಾಟ ಗೀತೆಗಳನ್ನು ಬರೆದು ಸ್ವತಃ ಅವರು ಆಡಿದ್ದಾರೆ. ಈ ಚಳುವಳಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಬಹುತೇಕರಿಗೆ ಗ್ಯಾರಂಟಿ ರಾಮಣ್ಣನವರ ಚಿರಪರಿಚಿತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಡೀ ಜಿಲ್ಲೆಯ ಜನತೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಇಡೀ ಸಾಹಿತ್ಯ ವಲಯ ಆಗಮಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ನಾಗರಾಜ್ ಹೆತ್ತೂರು, ಸಾಹಿತಿ ಮಂಜು ಬನವಾಸಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಜ್ಯ ಕೋಶಾಧ್ಯಕ್ಷ ಎಚ್.ಎಸ್. ಬಸವರಾಜ್, ತಾಲೂಕು ಕಾರ್ಯದರ್ಶಿ ಸಿಎನ್ ಲೀಲಾವತಿ ಇತರರು ಉಪಸ್ಥಿತರಿದ್ದರು. ಜನವರಿ 15ರಿಂದ 20ರವರೆಗೂ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ನಗರಕ್ಕೆ ಆಗಮಿಸಿದ ಪ್ರಚಾರದ ರಥವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸ್ವಾಗತಿಸಿ ಪೂಜೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡರು. ಮೊದಲು ನಗರದ ತಂಡೀರುಹೊಳ ಮಠ, ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪ ಹಾಗೂ ಶ್ರೀ ಜವೇನಹಳ್ಳಿ ಮಠಕ್ಕೆ ಸುತ್ತೂರು ಜಾತ್ರಾ ಮಹೋತ್ಸವದ ರಥ ಆಗಮಿಸಿದ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಮಠದ ಭಕ್ತರು ಪೂಜೆ ಸಲ್ಲಿಸಿ ರಥವನ್ನು ಸ್ವಾಗತಿಸಿದರು. ಈ ವೇಳೆ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರಾದ ಬಿಪಿ ಐಸಾಮಿಗೌಡರು, ಉಪಾಧ್ಯಕ್ಷರಾದ ಬಿಎಂ ಭುವನಾಕ್ಷ, ಕಿರಣ್ ಕುಮಾರ್ ಹೊಸಮನಿ, ತಣ್ಣೀರುಹಳ್ಳ ಮಠದ ಮ್ಯಾನೇಜರ್ ಶಂಕರ್ ಜಗದೀಶ್, ಬಾಳ ನಾಗೇಶ್, ಶೋಭನ್ ಬಾಬು, ಯುಎಸ್ ಬಸವ ರಾಜ್, ಸೋಮಶೇಖರ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಪಾಟೀಲ್, ಪಾಲಾಕ್ಷ, ಧನಲಕ್ಷ್ಮಿ, ಇಂದ್ರಮ್ಮ, ಸಾವಿತ್ರಮ್ಮ, ಎಂಜಿನಿಯರ್ ಮಂಜುನಾಥ್, ಶಿವಪ್ಪ, ಮಲ್ಲಿಕಾರ್ಜುನ್, ರೇಣುಕಾ ಮುಂತಾದವರು ಹಾಜರಿದ್ದರು. ಹಾಸನ ನಗರದ ಎಲೈಟ್ ಶಾಲೆಯ ಆಡಳಿತಾಧಿಕಾರಿ ಕೆಎಂ ನಾಗರಾಜು ಅವರಿಗೆ 2025ರ ಕರ್ನಾಟಕ ಗುರುರತ್ನ ಪ್ರಶಸ್ತಿ ಲಭಿಸಿದೆ. ಚೆನ್ನೈ ಮೂಲದ ಎಎಂಇಟಿ ವಿಶ್ವವಿದ್ಯಾಲಯವು ಹಾಸನದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯ ಆಡಳಿತಾಧಿಕಾರಿ ಕೆಎಂ ನಾಗರಾಜು ಅವರಿಗೆ 2025ನೇ ಸಾಲಿನ ಕರ್ನಾಟಕ ಗುರುರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕೆಎಂ ನಾಗರಾಜು ಅವರು ಕಳೆದ 25 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಅವರ ಕ್ಷಮತೆ, ಕಾರ್ಯತತ್ಪರತೆ, ಶೈಕ್ಷಣಿಕ ಸಾಧನೆ, ನವನವೀನ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಿಗೆ ಸುಲಭ ಮತ್ತು ಪರಿಣಾಮಕಾರಿಯಾಗಿ ಬೋಧಿಸುವ ಅವರ ಕಲೆಯನ್ನು ಗುರುತಿಸಿ ಈ
ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ಅವರ ಮುಂದಿನ ಜೀವನವೂ ಇದೇ ರೀತಿ ಸಾರ್ಥಕತೆಯಿಂದ ತುಂಬಿರಲಿ ಎಂದು ಆಶಿಸುತ್ತಾ ಎಲೈಟ್ ಶಾಲೆಯ ಮುಖ್ಯಸ್ಥರಾದ HP ಕಿರಣ್, ಆಡಳಿತ ಮಂಡಳಿ ವರ್ಗ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾರೈಸಿದ್ದಾರೆ. Mrs. Salma S, PGP Physics, Sri Ayappa Education Center, CBSE Bangalore. ಈಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ.
ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮಾನವ ಗಣಕಯಂತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಬಸವರಾಜು ಉಮ್ರಾಡಿರವರು ನಗರದ ಸಾಲಗಾಮ ರಸ್ತೆ ಬಳಿ ಇರುವ ಸ್ಕಾಲರ್ಸ್ ವರ್ಲ್ಡ್ ಹಾಗೂ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಅಮೋಘ ಗಣಿತ ಸಾಮರ್ಥ್ಯದ ಪ್ರದರ್ಶನ ನೀಡಿದರು. ಮಕ್ಕಳು ಕೇಳಿದ ಯಾವುದೇ ಕಠಿಣ ಸಂಖ್ಯೆಗಳಿಗಾಗಲಿ ದೊಡ್ಡ ದೊಡ್ಡ ಲೆಕ್ಕಗಳಿಗಾಗಲಿ ಅವರು ಕ್ಷಣಾರ್ಧದಲ್ಲಿ ಉತ್ತರ ನೀಡಿದ ರೀತಿ ಅಕ್ಷರಶಃ ಕಣ್ತುಂಬಿಕೊಳ್ಳುವಂತಿತ್ತು. ಕಂಪ್ಯೂಟರ್ನ ವೇಗವನ್ನು ಮೀರಿಸುವಂತಹ ಅವರ ಉತ್ತರಗಳನ್ನು ನೋಡಿ ಮಕ್ಕಳು ಆಶ್ಚರ್ಯದಿಂದ ಚಪ್ಪಾಳೆ ಹೊಡೆದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಹದ ನ್ಯೂನತೆಗಳನ್ನು ಲೆಕ್ಕಿಸದೆ ಅಸಾಧಾರಣ ಸಾಧನೆ ಮಾಡಿದ ಇವರ ಭವ್ಯ ಜೀವನ ಕಥೆ ಮಕ್ಕಳಿಗೆ ಪ್ರೇರಣೆಯಾಗಿ ಪರಿಣಮಿಸಿತು. ಸಾಧಿಸಲು ಮನಸ್ಸಿದ್ದರೆ
ಯಾವುದೇ ನ್ಯೂನತೆ ಅಡ್ಡಿಯಾಗುವುದಿಲ್ಲ ಎಂಬ ಸಂದೇಶವನ್ನು ಬದುಕಿನಲ್ಲೇ ಪ್ರತಿಬಿಂಬಿಸುವ ಉದಾಹರಣೆಯಾಗಿ ಅವರು ವಿದ್ಯಾರ್ಥಿಗಳ ಮನಸ್ಸನ್ನು ಸೆಳೆದರು. ಅಂತಾರಾಷ್ಟ್ರೀಯ ಮಟ್ಟದ ಗಣಿತ ಮತ್ತು ವ್ಯಕ್ತಿತ್ವ ವಿಕಸನ ತಜ್ಞರಾಗಿರುವ ಅವರು ಮಕ್ಕಳೊಂದಿಗೆ ಸಂವಾದ ನಡೆಸಿ ಏಕಾಗ್ರತೆಯನ್ನು ವೃದ್ಧಿಪಡಿಸಲು ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ವಿವರಿಸಿದರು. ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿದರೆ ನಿಮ್ಮ ಜ್ಞಾನ ಭಂಡಾರ ಬೆಳೆಯುತ್ತದೆ ಎಂದು ಅವರು ಮಕ್ಕಳಿಗೆ ಸಲಹೆ ನೀಡಿ ಮನವಿ ಮಾಡಿದರು. ಗಣಿತವನ್ನು ಭಯದ ವಿಷಯವಲ್ಲ, ಆನಂದದಾಯಕ ಕಲಿಕೆಯ ಸಾಧನವಾಗಬೇಕೆಂದು ಶಿಕ್ಷಕರಿಗೂ ಸಂದೇಶ ನೀಡಿದ ಅವರು ಸರಳ ಗಣಿತ ತಂತ್ರಗಳನ್ನು ಉಪಯೋಗಿಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್ ಅವರು ಬಸವರಾಜು ಉಮ್ರಾಣಿ ಅವರಿಗೆ ಗೌರವ ಸಮರ್ಪಿಸಿದರು. ಕಾರ್ಯದರ್ಶಿ ಮಮತಾ ಚಂದ್ರಶೇಖರ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವಕೀಲರು ಮತ್ತು ನಗರ ಹಾಗೂ ಪಟ್ಟಣ ಪ್ರದೇಶದಲ್ಲಿ ಹೊಂದಿರುವ ಕಚೇರಿಗಳಿಗೆ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯಲು ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು, ಪಟ್ಟಣದಲ್ಲಿನ ವಕೀಲರು ಇದರ ಸದುಪಯೋಗಕ್ಕೆ ಮುಂದಾಗಿ ಗ್ಯಾರಂಟಿಯ ಲಾಭ ಪಡೆಯುವಂತೆ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಿರಿಯ ವಕೀಲ ಎಲ್.ಪಿ. ಪ್ರಕಾಶ್ ಗೌಡ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ವಕೀಲ ವೃತ್ತಿ ನಡೆಸುವ ಮತ್ತು ವಕೀಲರು ಪಟ್ಟಣಗಳಲ್ಲಿ ಹೊಂದಿರುವ ಕಚೇರಿಗಳನ್ನು ಸರ್ಕಾರಿ ವಾಣಿಜ್ಯ ಉದ್ದೇಶ ಎಂಬುದಾಗಿ ಪರಿಗಣಿಸಿ ಗೃಹ ಜ್ಯೋತಿ ಯೋಜನೆಯಿಂದ ಹೊರಗಿಟ್ಟಿತ್ತು. ಇದೀಗ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮನವಿ ಮೇರೆಗೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು, ವಕೀಲರ ಕಚೇರಿಗಳು ಸೇವಾಲಯವೆಂದು ಪರಿಗಣಿಸಿ LT 3 ಗ್ರೇಡ್ನಿಂದ LT 1 ಗ್ರೇಡ್ಗೆ ತಂದು ಗೃಹ ಬಳಕೆ ಉದ್ದೇಶ ಎಂದು ಭಾವಿಸಿ ಗೃಹ ಜ್ಯೋತಿ ಅಡಿಕೆ ತಂದಿದೆ. ಆದ್ದರಿಂದ ಚನ್ನರಾಯಪಟ್ಟಣ ನಗರದಲ್ಲಿ 100ಕ್ಕೂ ಹೆಚ್ಚು ವಕೀಲರ ಕಚೇರಿಗಳಿದ್ದು, ಅವರುಗಳು ತಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿ ಯೋಜನೆಯ ಲಾಭ ಪಡೆಯಬೇಕು. ಇನ್ನು ಗ್ಯಾರಂಟಿ ಸಮಿತಿ ಸದಸ್ಯರು ಪಟ್ಟಣದ ಕೆಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾರ್ಡಿಗೊಂದು ಕೆಜಿ ಅಕ್ಕಿ ಹಿಡಿಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆರೋಪ ಕೇಳಿಬಂದ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಗ್ಯಾರಂಟಿ ಸದಸ್ಯರು ಮತ್ತು ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪು ಕಂಡು ಬಂದರೆ ಕ್ರಮಕ್ಕೆ ಸೂಚಿಸಲಾಗುವುದು. ಈ ಕುರಿತಾಗಿ ತಾಲೂಕಿನ ಎಲ್ಲ ಪಡಿತರ ಅಂಗಡಿ ಮಾಲೀಕರ ಸಭೆಯನ್ನು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಕರೆದು ಚರ್ಚಿಸಲಾಗುವುದು ಎಂದರು. ಹಾಗೂ ಮೇಲುಕೋಟೆ ಪುಣ್ಯಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಬಸ್ ಸಂಚರಿಸುವ ಕುರಿತಾಗಿ ಸದಸ್ಯರು ಆಗ್ರಹಿಸಿದ್ದು, ಈ ಕುರಿತಾಗಿ ಮೇಲುಕೋಟೆಯಿಂದ ಶ್ರವಣಬೆಳಗೊಳ ಮೂಲಕ ಧರ್ಮಸ್ಥಳಕ್ಕೆ ಬಸ್ ಸಂಚಾರ ಶೀಘ್ರ ಆರಂಭಿಸಲಾಗುವುದು ಎಂದರು. ಇನ್ನು ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 81,111 ಜನ ನೋಂದಣಿ ಮಾಡಿಕೊಂಡಿದ್ದು, ಇದರಲ್ಲಿ ಪ್ರಸ್ತುತ 79,706 ಮಹಿಳೆಯರಿಗೆ ಯೋಜನೆಯಿಂದ ಪ್ರತಿ ಮಾಸಿಕ 2,000 ರೂಪಾಯಿ ಹಣ ಬರುತ್ತಿದೆ. ಪ್ರತಿ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ 15.92 ಕೋಟಿ ರೂಪಾಯಿ ಹಣ ಬರುತ್ತಿದ್ದು, ಶೇಕಡಾ 98.14% ಪ್ರಗತಿ ಸಾಧಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊಲೆ, ದರೋಡೆ, ಗಾಂಜಾ, ಡ್ರಗ್ಸ್ ಮಾರಾಟ, ಜೂಜಾಟ, ಇಸ್ಪೀಟ್ ಹಾಗೂ ವಿವಿಧ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾದ ಹಿನ್ನೆಲೆ ಎಸ್ಪಿ ಮೊಹಮ್ಮದ್ ಸುಜೀತಾ ಅವರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಎಎಪಿ ರಾಜ್ಯ ಉಪಾಧ್ಯಕ್ಷ ಅಗಿಲೆ ಯೋಗೇಶ್ ಸರ್ಕಾರವನ್ನು ಆಗ್ರಹಿಸಿದರು. ನಿನ್ನೆ ಒಂದು ಕೊಲೆಯಾಗಿದೆ. ಅದನ್ನು ವಿವರಣೆ ಮಾಡೋಕ್ಕೂ ಕೂಡ ಕಷ್ಟವಾದ ರೀತಿಯಲ್ಲಿ ಕೊಲೆ ಮಾಡಿ, ಅದು ಯಾವುದೇ ಭಯ ಇಲ್ಲದೆ ಒಬ್ಬ ಗಾಂಜನ ಸೇವನೆ ಮಾಡಿ ಕೊಲೆ ಮಾಡಿ ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ. ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇದೆಯಾ, ಸತ್ತೋಗಿದೆಯಾ, ಅಥವಾ ಅದ್ರ ಬಗ್ಗೆ ಅವರು ಕಂಪ್ಲೀಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದೆಲ್ಲ ಆಗಿದೆ ಅಂತೇಳಿ ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಈ ಪೊಲೀಸ್ ಇಲಾಖೆಯ ವೈಫಲ್ಯನ ನಾವು ಖಂಡಿಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾಯಿದ್ವಿ. ಸ್ನೇಹಿತರೆ, ಈಗಿರ್ತಕ್ಕಂಥ ಏನು SP ಅವರಿದ್ದಾರೆ, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಅವ್ರು ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆ ಅನ್ನೋದೇ ಇಲ್ಲಾಗಿದೆ. ಇವತ್ತು SLC PUC ಓದ್ತಿರೋಂಥ ಮಕ್ಕಳಿಗೆ ತುಂಬ ಸುಲಭವಾಗಿ ಗಾಂಜಾ ಸಿಗ್ತಾಯಿದೆ, ಮಾದಕ ದ್ರವ್ಯಗಳು ತುಂಬ ಸಿಗ್ತಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ ಹಳ್ಳಿಲಿ
ಹಳ್ಳಿಲಿ ಅದು ಇತಿಹಾಸ ಇಷ್ಟು ವರ್ಷ ಇಲ್ಲದೇ ಇರೋ ಅಂಥದ್ದು ಈ ಒಂದು 2-2.5 ವರ್ಷದಿಂದ ಅಂತೂ ಇತ್ತೀಚೆಗೆ 1 ವರ್ಷದಿಂದ ಅಂತೂ ತುಂಬ ಜಾಸ್ತಿ ಆಗಿದೆ. ಮತ್ತು ಮನೆ ಹತ್ರನೂ ಕೂಡ ಈ ಹಿಂದೆ 2 ತಿಂಗಳ ಹಿಂದೆ ನಿಮ್ಗೆಲ್ರಿಗೂ ನೆನಪಿರಬೇಕು, ಮನೆ ಹತ್ರನೇ ಇಲ್ಲಿ KFRMಲ್ಲಿ ಒಂದು ಗಾಂಜಾ ಗಿಡ ಬೆಳೆದ್ಬಿಟ್ಟಿದ್ರು. ಅಂದರೆ ಇಲ್ಲಿ ಇಂಟೆಲಿಜೆನ್ಸಿ ಏನು ಮಾಡ್ತಿದೆ, ಈ ವರಿಷ್ಠಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಇದು ನಮಗೆ ಆಘಾತಕಾರಿ ಸುದ್ದಿಯಾಗಿದೆ. ಇವತ್ತು ನಾನೊಂದು ರಾಜಕೀಯ ಪಕ್ಷವಾಗಿ ಮಾತಾಡ್ತಾ ಇದ್ದೀನಿ, ಆದರೆ ಇದು ಹಾಸನ ಜಿಲ್ಲೆಯ ನಾಗರಿಕರ ವಿಷಯ. ತಮ್ಮ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಕೋಬೇಕು, ಅವ್ರನ್ನ ಹೆಂಗೆ ಈ ಡ್ರಗ್ಸಿಂದ ಮುಕ್ತ ಮಾಡಬೇಕು ಅನ್ನೋದು ತಂದೆ ತಾಯಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಾಲ್ಗಮ್ಮೆ, ತೇಜೂರು, ನಮ್ಮೂರ ಅಗಿಲೆಯಲ್ಲಿ ಗಾಂಜಾ ಸಿಗುತ್ತೆ, ಅಲ್ಲಿ ಗಾಂಜಾ ವ್ಯಸನಿಗಳವ್ರೆ ಅಂದರೆ ಏನು ಆಶ್ಚರ್ಯ ಸರ್ ಇದು. ಈ SP ಅವ್ರು ಬಂದ ಮೇಲೆ ವೀಲಿಂಗ್ ಜಾಸ್ತಿ ಆಗಿದೆ, ಡ್ರಗ್ಸ್ ಜಾಸ್ತಿ ಆಗಿದೆ, ಈ ಸ್ಪೀಡ್ ಅಡ್ಡೆಗಳು ಸಿಕ್ಕಾಬಟ್ಟೆ ನಡೆಸ್ತಾರೆ ಸರ್. ನನ್ನ ಸೈಟ್ ಹತ್ರ ಮಧ್ಯಾಹ್ನಕ್ಕೆ ಸ್ಪೀಡ್ ಆಡ್ತಿರ್ತಾರೆ. ನಾವೇನಾದರೂ ಹೇಳಿದರೆ ಪೊಲೀಸ್ನವ್ರು ಬರೋಕ್ಕಿಂತ ನಾವು ಫೋನ್ ಮಾಡಿದರೆ ಅಥವಾ ಏನಾದ್ರು ಹೇಳಿದ್ರೆ ಬರೋಕ್ಕಿಂತ ಮೊದಲೇ ಅವ್ರು ಹೋಗಿರ್ತಾರೆ. ಅಂದರೆ ಯಾರು ಇವರಿಗೆ ಈ ಸ್ಪೀಡ್ ದಲ್ಲಾಳಿಗಳವ್ರೆ ಇಲ್ಲಿ. ಮತ್ತು ಈ ಮಟ್ಗ ಇದೆಲ್ಲದೂ ಕೂಡ ಎಗ್ಗಿಲ್ದಲ್ಲೇ ರಾಜಾರೋಷವಾಗಿ ನಡೀತಾ ಇದೆ. ಇಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿದ್ದರೆ ಇದು ಈ ನಮ್ಮ ಜಿಲ್ಲೆಯ ದೌರ್ಭಾಗ್ಯವೂ ಕೂಡ. ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ವೈಫಲ್ಯನ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಗೃಹ ಸಚಿವರಿಗೆ ನಿಮ್ಮ ಇಲಾಖೆ ಸಂಪೂರ್ಣ ಫೇಲ್ಯೂರ್ ಆಗಿದೆ. ನಿಮ್ಮ ಕೃಷ್ಣ ಬೈರೇಗೌಡರು ಬಂದ ಮೇಲೆ ತುಂಬ ನಿರೀಕ್ಷೆ ಇತ್ತು ಜನರಿಗೆ ಏನೋ ಬದಲಾವಣೆ ಮಾಡ್ತಾರೆ ಅಂತ, ಆಯಿತಾ? ಏನೂ ಆಗಿಲ್ಲ, ಆಯಿತಾ? ಈಗ ಅವ್ರ ಗಮನಕ್ಕೂ ತಂದು ಅದೇ ಇಲ್ಲಿ ನಾವು ರಕ್ಷಣೆ ನಮಗೆ ಬಹಳ ಮುಖ್ಯ ಈ ಜಿಲ್ಲೆಯ ಜನಕ್ಕೆ. ಮತ್ತು ಆತಂಕಕ್ಕೊಳಗಾಗಿದ್ದಾರಲ್ಲ ತಂದೆ ತಾಯಿಗಳು, ಪೋಷಕರು. ಸರ್, ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲರಿಗೂ ಈಸಿಯಾಗಿ ಡ್ರಗ್ಸ್ಗಳು ದೊರೀತಿದೆಯಲ್ಲ, ಅದು ನಿಲ್ಲಿಸೋವರೆಗೆ ಒಂದು ನಿರಂತರವಾದ ಹೋರಾಟ ಮಾಡ್ತೀವಿ. ಮತ್ತು ಆಗಿಲ್ಲ ಅಂತಂದರೆ ನಾವು ನಮ್ಮ ಪಾರ್ಟಿ ರಾಜ್ಯಾಧ್ಯಕ್ಷರನ್ನ ಕರೆದು ಅವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೂ ಬಗ್ಗಿಲ್ಲ ಅಂದರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್, ತಾಲೂಕು ಅಧ್ಯಕ್ಷ ಮಂಜು, ಕಾರ್ಯದರ್ಶಿ ಖಾದರ್, ಕಾರ್ಯಕರ್ತೆ ಶೋಭಾ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದ ವೆಚ್ಚವನ್ನು ಬಹಿರಂಗಪಡಿಸಲು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ ಜೆಡಿಎಸ್. ಅರ್ಜುನ ಆನೆಯ ಸಾವಿನ ತನಿಖೆ, ಸ್ಮಾರಕ ನಿರ್ಮಾಣಕ್ಕೆ ಹೋರಾಟ ಮಾಡಿದವರಿಗೆ ಸಮನ್ಸ್. ಪೊಲೀಸ್ ಇಲಾಖೆ ಕ್ರಮದ ಬಗ್ಗೆ ಆಕ್ರೋಶ ಹೊರಹಾಕಿದ ಹೋರಾಟಗಾರ ಯಡಹಳ್ಳಿ ಮಂಜುನಾಥ್. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ತೀವ್ರ ಹಾವಳಿ, ಕಣಗುಪ್ಪೆ ಮತ್ತು ಸುತ್ತಮುತ್ತಲಿನ ಕಾಫಿ ಬೆಳೆಗಾರರಿಂದ ಉಗ್ರ ಹೋರಾಟ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದು ಕುಳಿತ ಹೋರಾಟಗಾರರು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.